ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ, ಕ್ಷೇಮವಾಗಿದ್ದೀರಾ? ಯೇಸು ಕ್ರಿಸ್ತನ ದಯೆಯಲ್ಲಿ, ಆತನ ಕೃಪೆಯಲ್ಲಿ ಪ್ರತಿದಿನವೂ ಕೂಡ ನೀವು ಬೆಳೆಯಬೇಕೆಂಬುದಾಗಿ, ದೇವರ ಉನ್ನತವಾದ ಪ್ರಣಾಳಿಕೆಯಲ್ಲಿ ನೀವು ಯಾವಾಗಲೂ ಕೂಡ ಪಾಲುಗಾರರಾಗಬೇಕೆಂಬುದಾಗಿ ಪ್ರತಿದಿನ ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ದೇವರ ಕನಿಕರ ಹಾಗೂ ಕೃಪೆ ಸದಾಕಾಲ ನಿಮ್ಮ ಮೇಲೆ ಸುರಿಸಲ್ಪಡಲಿ. ಪ್ರತಿದಿನ ಒಂದು ವಾಗ್ದಾನವನ್ನು ಪರಿಶುದ್ಧ ಸತ್ಯವೇದದಿಂದ ನಾವು ಧ್ಯಾನಿಸುತ್ತಿದ್ದೇವೆ. ಆ ವಾಗ್ದಾನದ ಮೂಲಕ ಆ ದಿನಕ್ಕೆ ಬೇಕಾದಂತಹ ಸ್ಫೂರ್ತಿ ಹಾಗೂ ಆನಂದವನ್ನು, ಸಂತೋಷವನ್ನು, ಆಧ್ಯಾತ್ಮಿಕವಾದ ಧೈರ್ಯವನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ. ಯಾಕಂದ್ರೆ ಒಬ್ಬ ಕ್ರೈಸ್ತನಿಗೆ ಬಲ ದೇವರ ವಾಗ್ದಾನವೇ. ಕರ್ತನು ಒಂದು ಉದ್ದೇಶದಿಂದ ಸತ್ಯವೇದದಲ್ಲಿ ವಾಗ್ದಾನವನ್ನು ಇಟ್ಟಿದ್ದಾರೆ. ಯೇಸು ಕ್ರಿಸ್ತನ ಮೂಲಕ ಆ ಪ್ರತಿ ವಾಗ್ದಾನವನ್ನು ನಾವು ಕ್ಲೈಮ್ ಮಾಡಿಕೊಳ್ಳಬಹುದು. ಈ ದಿನದ ವಾಗ್ದಾನಕ್ಕಾಗಿ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದೋಣ. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಾಗ್ದಾನ, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 8 and verse 12. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಹೊಂದಿದವನಾಗಿರುವನು ಎಂದು ಹೇಳಿದನು. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆಂಬುದಾಗಿ ಯೇಸು ಕ್ರಿಸ್ತನು ಪ್ರಕಟಿಸಿದರು. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್. ಗಮನಿಸಿ ಪ್ರಿಯರೇ, ಭಕ್ತನಾದ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನ ದೈವತ್ವವನ್ನು ಹೈಲೈಟ್ ಮಾಡಿ, ಎಂಫಸೈಸ್ ಮಾಡಿ ಸುವಾರ್ತೆಯನ್ನು ಬರೆಯುತ್ತಾರೆ. 4 ಸುವಾರ್ತಿಕರು 4 ದೃಷ್ಟಿಕೋನದಲ್ಲಿ ಯೇಸು ಕ್ರಿಸ್ತನನ್ನು ಪರಿಚಯಿಸುತ್ತಾರೆ. ಮತ್ತಾಯನು ಅರಸನಾಗಿ, ಮಾರ್ಕನು ಯೇಸು ಕ್ರಿಸ್ತನನ್ನು ಸೇವಕನಾಗಿ, ಲೂಕನು ಯೇಸು ಕ್ರಿಸ್ತನಲ್ಲಿದ್ದಂತಹ ಮಾನವೀಯತೆ, ಆ ಹ್ಯುಮ್ಯಾನಿಟಿಯನ್ನು ಪರಿಚಯಿಸುತ್ತಾ, ಭಕ್ತನಾದ ಯೋಹಾನನು ಯೇಸು ಕ್ರಿಸ್ತನ ದೈವತ್ವದ ಕುರಿತಾಗಿ ಮಾತನಾಡಿದನು. ಯೋಹಾನನ ಸುವಾರ್ತೆಯಲ್ಲಿ ಪ್ರಾಮುಖ್ಯವಾಗಿ ನಾವು ಯೇಸು ಕ್ರಿಸ್ತನು ಮಾಡಿದಂತಹ 7 ಅದ್ಭುತಗಳನ್ನು ನಾವು ನೋಡುತ್ತೇವೆ. ಆನಂತರವಾಗಿ ನಾನೇ ಎಂಬುದಾಗಿ ಹೇಳಿದಂತಹ 7 ಪ್ರಾಮುಖ್ಯವಾದ ವಿಷಯಗಳನ್ನು ಭಕ್ತನಾದ ಯೋಹಾನನು ಸ್ಪಷ್ಟವಾಗಿ ಬರೆದರು. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದು ಆತನು ಯಾರು ಅಥವಾ ತಾನು ಯಾರೆಂಬುದಾಗಿ ಪ್ರಪಂಚಕ್ಕೆ ಹೇಳಿಕೊಂಡಂತಹ ವಿಷಯ. ಯಾಕಂದ್ರೆ ಅನೇಕ ವಿಷಯಗಳನ್ನು ಆತನು ಹೇಳದೆ ಹೋಗಿದ್ದರೆ ನಮಗೆ ಗೊತ್ತಾಗುತ್ತಿರಲಿಲ್ಲ. ದೇವಾದಿ ದೇವನು ಆತನು ಎಂಥವನೋ, ನಮ್ಮ ಕುರಿತಾಗಿ ಆತನ ಉದ್ದೇಶ ಏನೆಂಬುದಾಗಿ ಹೇಳಬೇಕು. ಯೇಸು ಕ್ರಿಸ್ತನು ಅದನ್ನೇ ಮಾಡಿದರು. ಈ ಲೋಕಕ್ಕೆ ಬಂದು ಆತನು ಯಾರು, ಆತನ ಉದ್ದೇಶವೇನು, ಆತನ ಐಡೆಂಟಿಟಿಯನ್ನು ಬಹಳ ಸ್ಪಷ್ಟವಾಗಿ ಲೋಕಕ್ಕೆ ತಿಳಿಸಿದರು. ಅದರಲ್ಲಿ ಪ್ರಾಮುಖ್ಯವಾದ ಒಂದು ವಿಷಯ, ನಾನು ಲೋಕಕ್ಕೆ ಬೆಳಕು. ನನ್ನನ್ನು ಹಿಂಬಾಲಿಸುವವರು ಯಾರು ಕ್ರಿಸ್ತನನ್ನು ಹಿಂಬಾಲಿಸುತ್ತಾರೋ ಅವರು ಜೀವದ ಬೆಳಕನ್ನು ಹೊಂದಿರುತ್ತಾರೆ. ಗಮನಿಸಿರಿ, ಇಲ್ಲಿ ಯೇಸು ಕ್ರಿಸ್ತನು ಮತವನ್ನು ಹಿಂಬಾಲಿಸಿ ಎಂಬುದಾಗಿ ಹೇಳುವುದಕ್ಕಾಗಿ ಬರಲಿಲ್ಲ. ಒಂದು ವ್ಯವಸ್ಥೆಯನ್ನು ಹಿಂಬಾಲಿಸಿ ಎಂದು ಯೇಸು ಹೇಳಲಿಲ್ಲ, ಅಥವಾ ಒಂದು ಆರ್ಗನೈಸೇಷನ್ ಹಿಂಬಾಲಿಸಿ ಎಂದು ಯೇಸು ಹೇಳಲಿಲ್ಲ. ಆದರೆ ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಹೇಳಿದರು. ಯಾಕೆ ಹೇಳಿದರು ಅಂದರೆ, ಆತನು ನಮ್ಮನ್ನು ನಡೆಸುವ ಆತನು, ಆದ್ದರಿಂದ ನಮ್ಮ ಮುಂದೆ ಇರುವ ಆತನು. ಆದ್ದರಿಂದ ಹಿಂಬಾಲಿಸುವುದು ಅಂದರೆ ಅರ್ಥ ಏನೆಂದರೆ, ನಾವು ಯಾರನ್ನು ಹಿಂಬಾಲಿಸುತ್ತೇವೋ ಅವರನ್ನು ಮುಂದೆ ಇಟ್ಟುಕೊಳ್ಳಬೇಕೆಂದು ಅರ್ಥ ಅಲ್ವಾ? ಯಾರು ಕ್ರಿಸ್ತನನ್ನು ಮುಂದೆ ಇಡುತ್ತಾರೋ, ಆತನನ್ನು ಅರಸನನ್ನಾಗಿ ಮಾಡಿಕೊಳ್ಳುತ್ತಾರೋ, ಕರ್ತನನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರು ಜೀವದ ಬೆಳಕನ್ನು ಹೊಂದಿರುತ್ತಾರೆ. ಅಂದರೆ ಯಾವ ಬೆಳಕಿನಲ್ಲಿ ನಡೆಯುತ್ತಾರೋ ಆ ಬೆಳಕು ಅವರಿಗೆ ಜೀವವನ್ನು ಕೊಡುತ್ತದೆ. ಜೀವ ಎನ್ನುವಂತಹ ಮಾತಿಗೆ ಝುವೈ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ಉಪಯೋಗಿಸಿದ್ದಾರೆ. ಅದು ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂತಹ ಮಾತು. ನಾಟ್ ಓನ್ಲಿ ದ ಲೈಫ್ ದಟ್ ವಿ ಎಕ್ಸ್ಪೀರಿಯನ್ಸ್ ಆನ್ ದಿಸ್ ಅರ್ತ್, ಬಟ್ ಜೀಸಸ್ ವಾಸ್ ಟಾಕಿಂಗ್ ಅಬೌಟ್ ಎಟರ್ನಲ್ ಲೈಫ್. ನಿತ್ಯ ಜೀವದ ಕುರಿತಾಗಿ, ಯೇಸು ಕ್ರಿಸ್ತನಲ್ಲಿ ನಮಗೆ ದೊರಕುವಂತಹ ನಿತ್ಯ ಜೀವದ ಕುರಿತಾಗಿ ಮಾತನಾಡಿದರು. ಒಂದು ನೇರ ಪ್ರಶ್ನೆ ಕೇಳುತ್ತೇನೆ, ನೀನು ಬೆಳಕಿನಲ್ಲಿದ್ದೀಯಾ ಅಥವಾ ಇನ್ನೂ ಕತ್ತಲೆಯಲ್ಲೇ ಇದ್ದೀಯಾ? ಪರಿಶೀಲಿಸಬೇಕು. ಕತ್ತಲೆಯಲ್ಲಿ ನಡೆಯುತ್ತಾ ಇದ್ದರೆ ನೀನು ದೇವರ ಚಿತ್ತವನ್ನು ನೆರವೇರಿಸುತ್ತಾ ಇಲ್ಲ, ದೇವರ ಕೃಪೆಯಲ್ಲಿ ಬೆಳೆಯುತ್ತಾ ಇಲ್ಲ. ಕತ್ತಲೆಯು ನಿನ್ನನ್ನು ನಾಶನಕ್ಕೆ ಕೊಂಡೊಯ್ಯುತ್ತಾ ಇದೆ. ಎಲ್ಲಿ ಹೋಗುತ್ತಾ ಇದೆ ಎಂದು ಗೊತ್ತಿಲ್ಲದೇ ಇರುವಂತಹ ಪರಿಸ್ಥಿತಿ ನಿನ್ನ ಜೀವಿತದಲ್ಲಿ ಇರುತ್ತದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಾನೇ ಬೆಳಕು ಎಂದು ಹೇಳುವುದರ ಮೂಲಕ ನಮ್ಮ ಪ್ರಾರ್ಥನೆಗೆ ಆತನು ಉತ್ತರ ಕೊಟ್ಟಿದ್ದಾನೆ. ಈಗಲೂ ಕೂಡ ಅನೇಕರು ಉದಯ ಕಾಲದಲ್ಲಿ ಎದ್ದು ತಮಸೋಮ ಜ್ಯೋತಿರ್ಗಮಯ ಎಂಬುದಾಗಿ ಹಾಡುತ್ತಾ ಇರುತ್ತಾರೆ ಅಥವಾ ಪ್ರಾರ್ಥಿಸುತ್ತಾ ಇರುತ್ತಾರೆ. ತಾಮಸಿ ಅಂದರೆ ಸಂಸ್ಕೃತದಲ್ಲಿ ಕತ್ತಲೆ ಎಂದು ಅರ್ಥ. ತಮಸೋಮ ಜ್ಯೋತಿರ್ಗಮಯ ಅಂದರೆ, ಓ ದೇವ, ಸೃಷ್ಟಿಕರ್ತನಾದ ದೇವ, ನಾನು ಕತ್ತಲೆಯಲ್ಲಿ ಇದ್ದೇನೆ, ಕತ್ತಲೆಯಲ್ಲಿ ಇರಬೇಕೆಂಬುದಾಗಿ ಬಯಸುತ್ತಿಲ್ಲ, ನನ್ನನ್ನು ಬೆಳಕಿನಲ್ಲಿ ದಯಮಾಡಿ ನಡೆಸು, ನಿನ್ನನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ ಎಂದು ಮಾನವನು ಪ್ರಾರ್ಥಿಸುತ್ತಿದ್ದಾನೆ. ಜೀವಿತ ಕಾಲವೆಲ್ಲವೂ ಕೂಡ ಬರೀ ಪ್ರಾರ್ಥನೆಯನ್ನ ಉತ್ತರ ಬೇಕಾ? ಪ್ರಾರ್ಥನೆಯಾಗಿಯೇ ಇರುವಂಥದ್ದಲ್ಲ, ಅದಕ್ಕೆ ಉತ್ತರವನ್ನು ಹುಡುಕಬೇಕು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಾನು ಬೆಳಕು ಎಂಬುದಾಗಿ ಹೇಳಿದ್ದಾರೆ ಅಂದರೆ ಆತನು ನಾವು ಮಾಡುವಂತಹ ಪ್ರಾರ್ಥನೆಗೆ ಉತ್ತರವಾಗಿ ಇದ್ದಾರೆ.
ಕ್ರಿಸ್ತನನ್ನು ಹಿಂಬಾಲಿಸುವಂತ ಯಾರೊಬ್ಬರು ಕೂಡ ಕತ್ತಲೆಗೆ ಸಂಬಂಧಪಟ್ಟವರಲ್ಲ. ಪ್ರೈಸ್ ದ ಲಾರ್ಡ್. ನಾವು ಕತ್ತಲೆಯಲ್ಲಿ ಇಲ್ಲ, ಕತ್ತಲೆಗೆ ನಮ್ಮ ಮೇಲೆ ಅಧಿಕಾರವಿಲ್ಲ. ನಾವು ಬೆಳಕಿನಲ್ಲಿ ನಡೆಯುತ್ತಾ ಇದ್ದೇವೆ, ಆದ್ದರಿಂದ ಆತನೊಂದಿಗೆ ಅನ್ಯೋನ್ಯ ಸಹವಾಸ ಹೊಂದಿದವರಾಗಿ ಇರುತ್ತೇವೆ. ದೇವರು ಬೆಳಕಾಗಿರುವುದರಿಂದ ಆತನೊಂದಿಗೆ ಸಹವಾಸ ಮಾಡಬೇಕು ಅಂದರೆ ಆ ಬೆಳಕು ನಮ್ಮಲ್ಲಿರಬೇಕು. ಈ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಅನೇಕರು ಅಂದುಕೊಳ್ಳುತ್ತಾರೆ, ನಾನು ಪಾಪದಲ್ಲೇ ಇದ್ದು ಹೇಗೆ ಜೀವಿಸಿದರೂ ಕೂಡ ಕರ್ತನು ಪ್ರೀತಿಯಿಂದ ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಬಿಡು ಎಂದು ಅಂದುಕೊಳ್ಳುತ್ತಾರೆ. ಆದರೆ ಗಮನಿಸಿ, ದೇವರು ಹಾಗೆ ಕರೆದುಕೊಂಡು ಹೋದರೂ ಕೂಡ ನೀನು ಅಲ್ಲಿರುವುದಕ್ಕೆ ಆಗಲ್ಲ. ಅದು ನಿನ್ನ ಸ್ವಭಾವಕ್ಕೆ ಮ್ಯಾಚ್ ಆಗುವುದಿಲ್ಲ. ಪಾಪದ ಸ್ವಭಾವದಲ್ಲಿ ನೀನು ಜೀವಿಸಿರುವುದರಿಂದ ನೀನು ಅಲ್ಲಿರುವುದಕ್ಕೆ ಆಗಲ್ಲ. ಪರಿಶುದ್ಧವಾದ ವಾತಾವರಣದಲ್ಲಿ ಇರುವುದಕ್ಕೆ ಆಗಲ್ಲ. ಆ ಬೆಳಕಲ್ಲಿ ಜೀವಿಸುವುದಕ್ಕೆ ಆಗಲ್ಲ. ಒಂದು ರಾಟಲ್ ಸ್ನೇಕ್ ಅನ್ನು ಬೆಳಕಿನಲ್ಲಿಟ್ಟರೆ ಅದು ಹೇಗೆ ಇರುವುದಿಲ್ಲವೋ, ಕತ್ತಲೆಯನ್ನು ಬಯಸಿ ಅದು ಹೇಗೆ ಓಡುತ್ತಾ ಇರುತ್ತದೋ, ಒಂದು ವೇಳೆ ದೇವರು ನಿನ್ನನ್ನು ಬಹಳವಾಗಿ ಪ್ರೀತಿಸಿ ಅಲ್ಲಿ ಇಟ್ಟರೂ ಕೂಡ ನೀನು ಅಲ್ಲಿರುವುದಕ್ಕೆ ಆಗಲ್ಲ. ಆ ಬೆಳಕು ಈ ದಿನ ನಿನ್ನ ಹೃದಯದಲ್ಲಿ ಬರಬೇಕು. ನಿನ್ನ ಹೃದಯ ಬೆಳಗಿಸಲ್ಪಡಬೇಕು, ಆತ್ಮ ಬೆಳಗಿಸಲ್ಪಡಬೇಕು. ಯೇಸು ಕ್ರಿಸ್ತನು ಹೃದಯದಲ್ಲಿ ಬೆಳಕನ್ನು ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದರು. ಪ್ರಪಂಚದಲ್ಲಿ ಅನೇಕ ಬೆಳಕಿನ ಹಬ್ಬ ನಡೆಯಬಹುದು, ಆದರೆ ನಿಜವಾದ ಹಬ್ಬ, ನಿಜವಾದ ಬೆಳಕಿನ ಹಬ್ಬ ಹೃದಯದಲ್ಲಿ ನಡೆಯಬೇಕು. ನಿಮ್ಮ ಆತ್ಮ ಬೆಳಗಿಸಲ್ಪಡಬೇಕು, ಬದುಕು ಬೆಳಗಿಸಲ್ಪಡಬೇಕು, ಜೀವಿತ ಬೆಳಗಿಸಲ್ಪಡಬೇಕು. ಅಂತ ಅನುಭವವನ್ನು ಕೊಡುವುದಕ್ಕಾಗಿಯೇ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಅವರು ಬಂದರು. ಒಂದು ವೇಳೆ ಇಲ್ಲಿಯ ತನಕ ನೀನು ಕತ್ತಲೆಯಲ್ಲಿ ನಡೆಯುತ್ತಾ ಇದೆಯಾ, ಕಮ್ ಟು ಜೀಸಸ್ ಅಂಡ್ ವಾಕ್ ಇನ್ ದ ಲೈಟ್ ಆಫ್ ಲೈಫ್. ದೇವರು ಕೊಡುವ ಜೀವದ ಬೆಳಕಿನಲ್ಲಿ ನಡೆ. ಯಾವಾಗ ನಾವು ಬೆಳಕಿನಲ್ಲಿ ನಡೆಯುತ್ತೇವೋ ಎಲ್ಲಾ ವಿಷಯದಲ್ಲೂ ಕ್ಲಾರಿಟಿ ಇರುತ್ತದೆ, ಸಂದೇಹ ಇರುವುದಿಲ್ಲ, ತಳಮಳ ಇರುವುದಿಲ್ಲ. ಯೇಸು ಕ್ರಿಸ್ತನಲ್ಲಿ ನಾವೆಲ್ಲರೂ ಕೂಡ ಸ್ವೇಚ್ಛೆಯನ್ನು ಹಾಗೂ ಸ್ವಾತಂತ್ರ್ಯವನ್ನು, ಆಧ್ಯಾತ್ಮಿಕವಾದ ಚೈತನ್ಯವನ್ನು ನಾವು ಅನುಭವಿಸುತ್ತೇವೆ. ನಮ್ಮಲ್ಲಿರುವಂತಹ ಪಾಪದ ಅಂಧಕಾರ, ಮರಣಾಂಧಕಾರ, ಗಾಢಾಂಧಕಾರವು ನೀಗಿ ದೇವರ ದಿವ್ಯ ಬೆಳಕು ನಮ್ಮನ್ನು ಆವರಿಸುವಾಗ ನಾವು ಆನಂದಿಸುತ್ತೇವೆ, ಸಂತೋಷ ಪಡುತ್ತೇವೆ. ಎಂಜಾಯ್ ಯುವರ್ ವಾಕ್ ವಿತ್ ಜೀಸಸ್ ಇನ್ ಹಿಸ್ ಲೈಟ್. ಆತನ ಬೆಳಕಿನಲ್ಲಿ ನಡೆಯುವುದರಿಂದ ನಿಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನು ಅನುಭವಿಸಿರಿ, ನಿಮ್ಮ ಜೀವಿತವನ್ನು ಆಸ್ವಾದಿಸಿರಿ. ಕರ್ತನು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಚಿಕ್ಕ ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ಬೆಳಕಾಗಿರುವಂತಹ ದೇವರು ನಮ್ಮೆಲ್ಲರನ್ನು ಕೂಡ ಬೆಳಕಿನಲ್ಲಿ ನಡೆಸಿದ್ದೀರ, ಅದಕ್ಕಾಗಿ ಸ್ತೋತ್ರ. ಈ ದಿನ ನಾವೆಲ್ಲರೂ ಕೂಡ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿಕೊಂಡು ನಿನ್ನ ಕೃಪೆಯಲ್ಲಿ ಬೆಳೆಯುವಾಗ ಪ್ರತಿಯೊಬ್ಬರನ್ನು ಕೂಡ ನಿಮ್ಮ ಬೆಳಕಿನಿಂದ ತುಂಬಿಸಿ, ನಿಮ್ಮ ಜೀವದಿಂದ ತುಂಬಿಸಿ. ದೊಡ್ಡ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡಿರಿ. ಸತ್ತು ಹೋಗಿರುವಂತಹ ಅನುಭವಗಳು ಯಾವುದು ಕೂಡ ನಮ್ಮ ಜೀವಿತದಲ್ಲಿ ಇರದ ಹಾಗೆ ನಿಮ್ಮ ಅಭಿಷೇಕದಿಂದ ಪ್ರತಿಯೊಬ್ಬರನ್ನು ತುಂಬಿಸಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೇ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.